ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರು ಯಾವ ಗೊತ್ತಲ್ವ, ಇವ್ರು ನಮ್ಮ ಅತ್ತೆ ಫುಲ್ ಪ್ರ್ಯಾಂಕ್ ಆಗಿರೋರು. ಇವ್ರು ಗೊತ್ತಲ್ಲ, ನಮ್ಮ ಅತ್ತೆ ಫುಲ್ ಪ್ರ್ಯಾಂಕ್ ಆಗಿರೋರು. ಅವತ್ತು ಫುಲ್ ಪ್ರ್ಯಾಂಕ್ ಆಗ್ಬಿಟ್ಟಿದ್ರು ಗೈಸ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂದರೆ, ನಮ್ಮ ಅಜ್ಜಿಯವರು ಅವ್ರ ಅಣ್ಣ, ನಮ್ಮ ಅಜ್ಜಿ ಇದಾರಲ್ಲ ಅವ್ರ ಅಣ್ಣ ಎಲ್ಲ ಮಾತಾಡ್ತಿರ್ಲಿಲ್ವಂತೆ. ಸೊ ಅವ್ರನ್ನೆಲ್ಲ ಒಂದು ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ನಡೆಯುತ್ತೆ ತೋರ್ಸೋಣ ಬನ್ನಿ. ಆಗ ನಮ್ಮ ಅಜ್ಜಿಯವ್ರು ಹೋಗಿದ್ದಾರೆ. ಸೊ ಈಗ ನಾನು ನಮ್ಮ ಮಾಮ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಅವ್ರನ್ನ ಆಟೋದಲ್ಲಿ ಕಳಿಸಿದ್ವಿ. ನೋಡಿ ಇಲ್ಲಿ ನೋಡಿ, ಗಮ್ಮಂದಿ ಅಂತ ಸೆಂಟ್ ಹಾಕ್ತವ್ರೆ. ಹೋಗ್ತಾ ಇರೋದು ಒಂದು ಮಾಡೋಕೆ ಹೋಗ್ತಾ ಇದ್ದೀವಿ. ಸೆಂಟ್ ಹಾಕ್ತವ್ರೆ ನಮ್ಮ ಅತ್ತೆ. ಇವ್ರು ನಮ್ಮ ಮಾಮ. ಬಾಯ್ 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 ಗೈಸ್. ನಮ್ಮ ಅಜ್ಜಿ ಮನೆಯಿಂದ ಈಗ ಹೋಗ್ತಾ ಇದ್ದೀವಿ ಗುಬ್ಬಿಗೆ. ಸೀದಾ ಗುಬ್ಬಿಲಿ ಏನೇನಾಗುತ್ತೆ ತೋರಿಸ್ತೀನಿ ಬನ್ನಿ. ನಮ್ಮ ಅಜ್ಜಿಯವರ ತವ್ರ ಮನೆ ಅದು. ಸೊ ಅದಕ್ಕೋಸ್ಕರ ನಮ್ಮ ಅಜ್ಜಿನ ಕರ್ಕೊಂಡು ಆಗಲೇ ಆಟೋದಲ್ಲಿ ಹೋಗಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಅಲ್ಲೇನೇನು ನಡೆಯುತ್ತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ವಿಳಾದಲ್ಲಿ ಅಡಿಕೆ ತೊಗೊಂಡು ಊದ್ಗಡ್ಡಿ ಕರ್ಪೂರ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ತುಮಕೂರು ಚಿಕ್ಕಪೇಟೆ ಇದು. ಚಿಕ್ಕಪೇಟೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಇನ್ನು ಗುಬ್ಬಿಗೆ 3 to 4 ಕಿಲೋಮೀಟರ್ಸ್ ಐತೆ. ಸೊ ಅಲ್ಲಿ ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಶಾರ್ಟ್ಕಟ್ ರೂಟ್ ಇದೆ ನಮ್ಮ ಅಜ್ಜಿಯವರು ತವ್ರ ಮನೆಗೆ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಶಾರ್ಟ್ಕಟ್ ರೂಟೆಲ್ಲ ಹೋಗ್ತಾ ಇದ್ದೀವಿ. ಇದು ಯಾವುದೋ ಕಳ್ಳಿಪಾಳ್ಯ ರೋಡ್ ಅಂತೆ, ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಯರು ಆಗಲೇ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ. ಅಂತೂ ಇಂತೂ ನಮ್ಮ ಅಜ್ಜಿಯವ್ರಿಗೆ ಬಂದ್ವಿ, ನಮ್ಮ ಅಜ್ಜಿಯವ್ರ ತವ್ರ ಮನೆಗೆ. ಸೊ ಅವರು ಮಾತಾಡಿ 30 to 35 ಇಯರ್ಸ್. ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದನೇ ಮಾತಾಡ್ತಿದ್ದೀನಿ. ಸೊ ಒಂದು ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ನೋಡಿ ನಮ್ಮ ಅಮ್ಮವ್ರು ಆಗಲೇ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟವ್ರು. ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಗೈಸ್. ನೋಡಿ ಇವ್ರ ಮನೆಗೆ ಬಂದಿದ್ವಿ ಈ ಕಡೆಯಿಂದ. ಈಗ ಆಮೇಲೆ ಆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇವರು ನಮ್ಮ ತಾತ ಗೈಸ್. ಇವ್ರನ್ನೇ ಕೇಳಿ ಏನಕ್ಕೆ ಬಂದಿದ್ದು ಅಂತ. ಏನು ತಾತ ಏನಕ್ಕೆ ಬಂದಿರೋದು ಇಲ್ಲಿಗೆ? ನೋಡಿ ಏನಕ್ಕೆ ಹೇಳ ತಾತ. ನಮಗೂ ಗೊತ್ತಿಲ್ಲವ. ಏನಕ್ಕೆ? ಏನೂ ಗೊತ್ತಿಲ್ಲ, ಹೇಳು. ಏನಕ್ಕೆ ಬಂದಿರೋದು ಇಲ್ಲಿಗೆ? ಹಾಂ, ಅವ್ರವ್ರ ಕಲೆಕ್ಷನ್ ನೋಡಿ ಗೈಸ್. ನಮ್ಮ ತಾತ ಏನು ಅರ್ಥ ಆಗಬಾರ್ದು ಹಂಗೆ ಮಾತಾಡ್ತಾರೆ. ಏನೋ ಗಿಲೆಕ್ಷನ್ ಅಂತ ಏನೇನು ಅಂತವ್ರೆ ಗೈಸ್. ಏನಿಲ್ಲ, ಇವರ ವೈಫ್ ಇದ್ದಾರಲ್ಲ, ನಮ್ಮ ತಾತರ ವೈಫ್ ಇದ್ದಾರಲ್ಲ, ಅವ್ರ ಅಣ್ಣ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಅವಾಗೆಲ್ಲ ಕಿತ್ತಾಡ್ಕೊಂಡಿದ್ದಾರಂತೆ. ನಮ್ಮ ಅಜ್ಜಿ ನಮ್ಮ ತುಂಬ ವರ್ಷದಿಂದ ಮಾತಾಡ್ತಿರ್ಲಿಲ್ವಂತೆ ನಮ್ಮ ಅಜ್ಜಿ ಮತ್ತು ಅವ್ರ ಅಣ್ಣ ಎಲ್ಲ. ಸೊ ಅದಕ್ಕೋಸ್ಕರ ಈಗ ಅವ್ರನ್ನೆಲ್ಲ ಒಂದು ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಒಳಗೆ ಯಾರ್ಯಾರಿದ್ದಾರೆ ಅಂತ. ಹಾಯ್. ಏನಿಲ್ಲಪ್ಪ ಗೆಸ್, ಇವರೇ ನಮ್ಮ ಅಜ್ಜಿ. ನಮ್ಮ ಮಾಮ ಇರಲ್ಲ, ಫಸ್ಟ್ ಇಡ್ತಾರೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಇವ್ರ ತಂಗಿನೂ ಅಷ್ಟೇ. ತಂಗಿ ಯಪ್ಪ ನೋಡ್ಬೇಕು ಯಾವಾಗ. ಪಾಪ ನಮ್ಮ ತಾತ ಅಲ್ಲಾಗಲ್ಲ ಅಂದ್ಬಿಟ್ಟು ಪಾಪ ಕೂತ್ಕೊಂಡ್ಬಿಡ್ತಾರೆ ಬೇಕಾದ್ರೆ. ನೋಡಿ ಕೂತ್ಕೊಂಡವ್ರ ಅಮಾಯಕ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಮಾಯಕ ನಮ್ಮ ತಾತ ಗೈಸ್. ಇವರು ಮೇಯ್ನ್ ಕಾರಣ ಇವರೇನೆ ಒಂದು ಮಾಡೋಕ್ಕೆ ಕಾರಣ ಇವರೇನೆ. ಅವ್ರ ಅಮ್ಮವ್ರನ್ನ ಅವ್ರ ಅಣ್ಣವ್ರನ್ನ ಒಂದು ಮಾಡೋಕ್ಕೆ ಕಾರಣ ಗೈಸ್ ಇವರೇ ಫಸ್ಟು. ಇವರೇ ಮುಂದಿಂತಿರೋದು ಗೈಸ್. ನೋಡಿ ಇದ್ರೊಳಗಡೆ ನಮ್ಮ ಮಾಮಂಗೆ ರೊಟ್ಟಿ ಹಾಕ್ಕೊಡ್ಬೇಕಂತೆ. ಪಾಪ ಅವ್ರೇನೋ ಹಾಕ್ಕೊಂಡವ್ರೆ. ನಮ್ಮ ಮಾಮಂಗೆ ರೊಟ್ಟಿ ಹಾಕ್ಕೊಡ್ಬೇಕಂತ ಇದ್ರೊಳಗಡೆ ಗೈಸ್. ಇದು ಮೇಕೆ ಶೆಡ್ಡು. ದನ ಎಲ್ಲ ಎಲ್ಲೇ ಕಟ್ಟಾಕ್ತಾರೆ. ಇದು ಮೇಕೆ ಶೆಡ್ ಇಟ್ಕೊಂಡವ್ರೆ ಗೈಸ್ ಇಲ್ಲಿ ನೋಡಿ. ಒಂದು ವೇಸ್ಟ್ ಆಗಬಾರ್ದು. ಅವು ಮಾಡೋ ವೇಸ್ಟೇಜ್ ಎಲ್ಲ ಒಂದು ವೇಸ್ಟ್ ಆಗಬಾರ್ದು ಗೈಸ್. ನೋಡಿ ಪಿಚ್ಕೆ ಎಲ್ಲ ಇಲ್ಲೆಲ್ಲ ಉದುರಿಸ್ತವೆ. ಇಲ್ಲಿ ಎಲ್ಲ ಟಾಯ್ಲೆಟ್ ಎಲ್ಲ ಮಾಡಿದ್ರೆ ಇಲ್ಲೆಲ್ಲ ಹೋಗ್ತವೆ ಗೈಸ್ ಇಲ್ಲಿ ಈ ಮೇಕೆಗಳು. ಮುದ್ದಾದ ಮೂತಿ ಮನ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ ಸಾವಿರ ಗೊಂದಲ ಬಂದು ಬಂದು ನೋಡುತ್ತಾವೆ ಕೆನ್ನೆಯ ಗೈಸ್. ನೋಡಿ ಇಲ್ಲಿ ಏನೋ ಏನೋ ತಿನ್ಬಿಟ್ಟವ್ರ ನಮ್ಮ ಮಾಮಂಗೆ ಅಲ್ಲಿಗೆ ಸಿಗಾಕೊಂಬಿಡೈತೆ. ಎಲ್ಲ ಅಲ್ಲೊಳಗಡೆ ತೆಗಿತಾವ್ರೆ.
ನೆನ್ನೆಯಿಂದ ಮಾಡ್ತಾ ಇದ್ದೀವಿ. ನೆನ್ನೆಯಿಂದ ಒತ್ತಿ ನಮ್ಗೆ ಬಿಡುದು. ಗೈಸ್ ನೋಡಿ ನಮ್ಮಮ್ಮ ಕಳ್ಳಿ ಒಂದು ಹೂವಕ್ಕೆ ಕೈ ಹಾಕಕ್ಕೆ ಬಂದವ್ರೆ ನೋಡಿ. ರೋಸ್ ಗಿಡಕ್ಕೆ ನಮ್ಮ ಮಮ್ಮಿಗೆ ರೋಸ್ ಅಂದ್ರೆ ಇಷ್ಟ ತುಂಬ, ಅದಕ್ಕೆ ಎಲ್ಲ ನೋಡ್ರಿ ಗಿಡಕ್ಕೆ ಕೈ ಹಾಕಕ್ಕೆ ಬಂದವ್ರೆ. ಕದ್ದು ಕಿತ್ತಿರೋ ಹೂವು ಎಲ್ಲ ಮುಟ್ಕೊಂತವ್ರಿ. ಈಗ ನಮ್ಮ ಅಜ್ಜಿನ ಕರ್ಕೊಂಡು ಅಲ್ಲೇ ಮನೆ ಪಕ್ಕದಲ್ಲಿ ದೇವಸ್ಥಾನ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟ್ ಅವ್ರ ಮನೆಗೆ ಹೋಗಂಗಿಲ್ಲ, ಯಾಕೆಂದರೆ ಅವ್ರು ಕಿತ್ತಾಡ್ಕೊಂಡಿದ್ದೀರಲ್ಲ ತುಂಬ ವರ್ಷ ಆಗಿದೆ. ಸೊ ದೇವಸ್ಥಾನದಲ್ಲಿ ಹೋಗಿ ಫಸ್ಟು ಆಮೇಲೆ ಅವ್ರ ಮನೆಗೆ ಹೋಗ್ಬೇಕಂತೆ. ಸೊ ಅದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವರೇ ಗೈಸ್ ನಮ್ಮ ಅಜ್ಜಿಯವರ ಅಣ್ಣ. ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ಅವ್ರ ಅಣ್ಣರದೇ ದೇವಸ್ಥಾನ ಅದು, ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಲ್ಲಿಂದ ಎಲ್ಲರಿಗೂ ಮಂಗಳಾರತಿ ಕೊಟ್ಟರು. ಸೊ ಈಗ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಇನ್ಮೇಲೆ ಹುಡುಗರೆಲ್ಲ ಕೂಡಾಡಿ ಬಾಳ್ಬೇಕು ಅಂತ ಅವ್ರು ಎಲ್ಲರೂ ಈಗ ಹೋಗಿ ಬರ್ತೀವಿ ಮಾಡ್ತೀವಿ ಏನೋ ತೊಂದರೆ ಆಗಬಾರ್ದು ಅಂತ ಅಂದು ಸೇರಿಸಿರೋದು. ಈಗ ಒಬ್ರಿಗೊಬ್ರಿಗೆ ಎಲ್ಲ ಕೊಟ್ಕೊಂಡು ಬಿಡ್ತು ಅಂತ ಅಂದು ಇನ್ನು ಅವರು ಅಷ್ಟೇ, ಅವರು ನಿಮ್ಮ ಹತ್ರ ಬರ್ತಾರೆ, ನೀವು ಅವ್ರ ಮಂದಕ್ಕೆ ಹೋಗಿ ಬನ್ನಿ ಕಾರ್ಯಕ್ರಮ ಇದ್ದಾಗ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ಯಾಕೆ ಟೆನ್ಷನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಒಂದು ಎಡಗಾಲು ಒಂದು ಬಲಗಾಲು, ಒಮ್ಮೆ ಅದು ಮುಂದೆ ಒಮ್ಮೆ ಇದು ಹಿಂದೆ. ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟಿಲ, ಯಾತಕ್ಕೆ ನೀ ಬಂದ ಹೇಳಲೇ ಬಂದೆ. ಪ್ರಪಂಚದಲ್ಲಿ ಮನುಷ್ಯ ತುಂಬ ಸಣ್ಣ ಸ್ವಾಮಿ, ಅವನಿರದೆ ಹೋದರೂನು ತಿರುಗುತ್ತಪ್ಪ ಈ ಭೂಮಿ. ಕಾಲಾನೆ ನಮ್ಮ ಕೈಲಿಲ್ಲ ನಾವೇನ್ ಮಾಡೋಣ, ಗಡಿಯಾರ ಕಟ್ಟಿಕೊಂಡು ಮಾಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ಯಾಕೆ ಟೆನ್ಷನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಎಲ್ಲ ಊಟಗಳು ಮಾಡ್ಬಿಟ್ರಿ ಅಪ್ಪಿ, ಮಾಡ್ಬಿಟ್ಟು ಈಗ ನಾವೆಲ್ಲ ಕಾರ್ಗಳಿಗೆ ಎಲ್ಲ ಬಂದ್ಬಿಡ್ತೀವಿ. ಹುಡುಗರು ಯಾರು ಇರಲ್ಲ ಕಣಪ್ಪ, ಎಲ್ಲ ಹೋಗ್ಬಿಡ್ತಾರೆ. ಕಾರ್ ನಿಲ್ಸಕ್ಕೆ ಮಾಡಿದ್ದು, ಈಗ ಅದು ತಗ್ಗು ಮಾಡಬೇಕು. ಈಗ ಕಾರ್ ಶೆಡ್ ಅಲ್ಲಿ ಮಾಡಿದ್ರೆ ತೆಗೆದಾಕ್ಬಿಡ್ತೀನಿ. ಚಾಮುಂಡೇಶ್ವರಿ ಎಷ್ಟು ವರ್ಷದ ದೇವಸ್ಥಾನ ತಾತ? ಎಷ್ಟು ವರ್ಷದ ದೇವಸ್ಥಾನ ಏನು ಇದು? ವರ್ಷ ಆಗಿಲ್ಲ ಅಮ್ಮ, ಇದು ಓಪನ್ ಆಗಿ ಒಂದು 7-8 ವರ್ಷ ಆಯ್ತು. ಇಲ್ಲಿ ನನ್ನ ಮನೆಗೆ ಬಂದು ಅಲ್ಲೇ 30 ವರ್ಷ ಆಯ್ತು. ಅಮ್ಮ ನಾವು ಅಲ್ಲೋಗಿ ಜಾತ್ರೆ ಮಾಡ್ತಿದ್ದು. ಆವಾಗ ಇಲ್ಲಿಗೆ ಅಮ್ಮನವ್ರು ನಾನು ಇಲ್ಲೇ ಬರ್ತೀನಿ ಇಲ್ಲೇ ಮಾಡು. ಅಮ್ಮ ನನಗೆ ಒಲ್ಮೆ ಆಗಿಲ್ಲಮ್ಮ, ಅದು ಒಲ್ಮೆ ಆದ್ಲು ಅಂತ ನಾವು ಹೇಳೋಕ್ಕಾಗಲ್ಲ. ನನಗೆ ಯಾವ ಐಶ್ವರ್ಯ ಬೇಕಿಲ್ಲ, ನನಗೆ ಅಮ್ಮ ಬೇಕಷ್ಟೆ. ಒಡವೆ ಬೇಕಿಲ್ಲ, ಹಣ ಬೇಕಿಲ್ಲ, ಯಾವ ಐಶ್ವರ್ಯನೂ ಬೇಕಿಲ್ಲ. ಬಂದು ಎಲ್ಗೊಂಡು ಬಿಡ್ಲಲ್ಲ. ಜನನಿ ಎಲ್ಲಕ್ಕೂ ಮೊದಲು ನೀ, ಪ್ರೇಮಕ್ಕೆ ಕಡಲು ನೀ.
ಮಾನಕ್ಕೆ ರೂಪ ಮನಸ್ಸಿಗೆ ದೀಪ ನಿನ್ನ ಮುಖ ನಿನ್ನ ಮುಖ ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು ಜಗ ಮಾಡಿಕೊಂಡು ಜಾತ್ರೆ ಇಲ್ಲ ಅಂತಂದ್ರೆ ಏನಪ್ಪ ಇಷ್ಟ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಯಮ್ಮ ಯಾವ ಕರ್ಸ್ಕೊಬೇಕು ಅಂತಿತ್ತಮ್ಮ ಅಷ್ಟೇ ಅಮ್ಮ ನಾನು ಕಳ್ಳಿ ಸೀರೆ 5-6 ರೂಪಾಯಿ ಕೊಟ್ಟು ಸೊಸೈಟಿ ಕಳ್ಳಿ ಸೀರೆ ತಂದು ಉಡ್ತಿದ್ದೆ ಅಮ್ಮ ಕೂಡಾಕೊಂಡವಳೆ ಈ ಬೇರ್ ಬರ್ತಿ ಅಲ್ಲಿ ಅದು ಬೇರೆ ಬರ್ತಿ. ಈಗ ಒಂದ್ ಕೆಲ್ಸ ಮಾಡು ಅಮ್ಮ, ಇವಾಗ ಈ ಸೀರೆಗಳು ಅವಲ್ಲ, ಹೆಣ್ಮಕ್ಳು ಮಡ್ಲಕ್ಕಿ ಕೊಟ್ಟು ಸೀರೆ ಕೊಟ್ಟು ಕುಂಕುಮ ಕೊಡು ಮನೆಯಿಂದ. ಈಗ ಹೋಗ್ತಾರಲ್ಲ, ಈಗ ಅಮ್ಮನವ್ರದ್ದು ಅಲ್ವಾ, ಅಷ್ಟು ಮಾಡಷ್ಟೇ. ಅಷ್ಟೇ, ನನಗೇನಿಲ್ಲಮ್ಮ, ಇನ್ನೊಬ್ರಿಗೆ ಕೊಡ್ಕೊಡ್ದು ಅಷ್ಟೇ. ಈ ಸೀರೆ ಇನ್ನೊಬ್ರಿಗೆ ಕೊಡ್ಕೊಡ್ದು ಭಾಗ್ಯ ನಿಮ್ದು. ಅಮ್ಮನವ್ರು ಹುಟ್ಟು ಬಿಟ್ಟಿರೋ ಸೀರೆಗಳು ನೋಡಿ. ಇದು ಎಂಥದ್ದು ಒಂದು ಸೀರೆ ತಂದು ಕೊಟ್ರು ಕಣಮ್ಮ, ಬರೀ ಪೇಪರ್ ಇದ್ದಂಗಲ್ಲ ಇದು. ಪ್ರೋಗ್ರಾಮ್ ಇಷ್ಟೊಂದು ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ರೆ ಅಷ್ಟು ಕೊಡು, ತಾಳ್ರಿ ಇದ್ದಾವ ಅಲ್ಲಿ ಮಿಕ್ತವ್ ಕೊಡ್ರಿ ಅಷ್ಟೇ. ಹೊಸ ಸೀರೆ ತುಂಬಿದ್ದೀನಿ, ನಿನ್ನೆ 24,000 ಕೊಟ್ಟು ಮಾಡಿಸ್ದೆ. ಆಮೇಲೆ ಯಾರೋ ಫ್ರೀ ತೊಗೊಂಡು ತಂದು ಕೊಟ್ಟವ್ರು ಅಲ್ಲೇ ಐತಿ. ಜನಗಳು ಬೇಕಾದಷ್ಟು ತಂದು ಕೊಡ್ತಾರಮ್ಮ. ಸೊ ಅಲ್ಲಿಗೆ ಎಲ್ಲರೂ ಹ್ಯಾಪಿಯಾಗಿ ಬಂದರು ಗೈಸ್. ಈಗ ಇಲ್ಲಿ ಏನು ಅಂತ ಅಂದರೆ, ಅವ್ರ ಮನೆಗಾಗಲಿ ನಾವೇ ಹೋಗಿ ಒಂದು ಲೋಟ ಕುಡಿಬೇಕು, ಅವರು ಬಂದು ನಮ್ಮ ಮನೆಗೆ ಒಂದು ಲೋಟ ನೀರಾದರೂ ಕುಡಿಬೇಕು. ಸೊ ಇಲ್ಲಿ ಬಂದರೆ ಹಬ್ಬದ ಊಟನೇ ಮಾಡಾಕ್ಬಿಟ್ಟಿದ್ದಾರೆ ಗೈಸ್. ಇಲ್ಲಂತೂ ಫುಲ್ ಹ್ಯಾಪಿ ಮೂಮೆಂಟ್, ಎಲ್ಲರೂ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಫುಲ್ ಹ್ಯಾಪಿ 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 ಗೈಸ್, ಟೋಟಲಿ ಹೇಳಬೇಕು ಅಂದರೆ. ನೋಡಿ ಎಲ್ಲರಿಗೆ ನೋಡು ಯಪ್ಪ, ಬಾಯಿ ತುಂಬ ಹಾಕೊಂಡು ಒಲ 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 ಅಂತಾರೆ. ಆಪಲ್ ಗಿಡ ಎಲ್ಲ ಹಾಕೈತಂತೆ. ಇದು ಸೀಸನ್ ಇದ್ದಾಗ ಯಾವ ಟೈಮಲ್ಲಿ ಎಂತ ಎಂತ ಆಪಲು? ಎಂತ ಆಪಲ್? ಮಾಮೂಲಿ ಆಪಲು. ವಾಟರ್ ಆಪಲ್ ಗೈಸ್. ಇವ್ರ ಫಾರ್ಮ್ ಹೌಸ್ ಎಲ್ಲ ತೋರಿಸ್ತಾವ್ರು ನೋಡ್ರಿ. ಅದು ನಿಲ್ಲ ಹಾಕಿದೀನಿ ಅಂತ. ಜಪಾನ್ ರೆಡ್ ನೋಡ್ರಿ ಗೈಸ್. ಎಂತೆಂತ ಎಲ್ಲ ಹೆಸರು ಹೇಳ್ತಾರೆ ನೋಡಿ. ಇದ್ರೊಳಗೆ ಒಂದು ಹೂವು ಬಿಟ್ಟಿದೆ, ಸೀಬೆ ಹಣ್ಣಿಂದು. ಇದು ಸಪೋಟೋ ಅಂತ ಗೈಸ್. ಇದು ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಇದೊಂದು ಇದ್ರೊಳಗಡೆ ಇಂದು ಸಣ್ಣದು ಹೂವು ಬಿಟ್ಟಿದೆ. ಇದು ಎಂತ ಫ್ರೂಟ್ ಇಂದು ಗೊತ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಡ್ರ್ಯಾಗನ್ ಫ್ರೂಟ್. ನಾವ್ ಅನ್ಕೊಂಡಿದ್ರೆ ಡ್ರ್ಯಾಗನ್ ಫ್ರೂಟ್ ಗೈಸ್. ನೀವೇನ್ ಅನ್ಕೊಂಡಿದ್ದೀರಾ ಗೊತ್ತಿಲ್ಲ, ಕಮೆಂಟ್ ಹಾಕಿ. ನೋಡಿ ಎಲ್ಲಿವರೆಗೂ ಹಾಕಿದ್ದಾರೆ ಹೂವು. ಇದು ಜಿಮ್ನೇರ್ಲೆ ಗೈಸ್. ನೋಡಿ ಅವಾಗಿನ ಬಾವಿ ಇದು. ನೋಡಿ 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 ನಮ್ಮಮ್ಮ ಎಷ್ಟು ಹೆದರ್ಕಂತಾರೆ. ಪುಕ್ಲಿ ನಮ್ಮಮ್ಮ ನಿಧಾನ ಇದ್ರಲ್ಲಿ ನೀರ್ ಸೇತ್ಕೊಂಡು ಕುಡಿತಾ ಇದ್ವಿ. ಸ್ನಾನಕ್ಕೂ ಇದೆ, ಕುಡಿಯಕ್ಕೂ ಇದೆ. ಸಿಕ್ಕಾಬಡೆ ಗಲೀಜ್ ಮಾಡ್ಕೊಂಡ್ಬಿಟ್ಟಾರೆ ಗೈಸ್. ಇವಾಗ ಗಲೀಜ್ ಆಯ್ತು, ಅವಾಗ ಸಖತ್ತು ನೀರು. ಇದ್ರಲ್ಲಿ ಅಲ್ವಣ್ಣ ಸೇದೋದು ಕುಡಿಯೋದು. ಅದೇನದು ಅಲ್ಲಿರೋದು? ಇದು ಅದೇನದು ಅಲ್ಲಿರೋದು? ಅದು ಎಲೆ ಚರಂಡಿ ನೀರು ಹೋಗೋದು ಎಲ್ಲ ಇಲ್ಲಿಗೆ. ಅಪ್ಪ ಬಾವಿನ ಚರಂಡಿ ನೀರು ಮಾಡಕ್ ಬಿಟ್ಟಾರೆ ಗೈಸ್ ಇವರು. ಗೈಸ್ ನೋಡಿ, ಇದು ಎಳ್ಳಿಕಾಯಿ ಗಿಡ ಇಸ್ಕೊಂಡು ಹೊಡ್ತಾ ಇದೀವೆಲ್ಲ. ಸಸಿ ಇಸ್ಕೊಂಡು ಎಲ್ಲ ಗುಬ್ಬಿಲೆಲ್ಲ ಇವ್ರ ಊರಿಗೆ ಬಂದ್ಬಿಟ್ರೆ ಗೈಸ್ ಬೇಜಾರೇ ಆಗಲ್ಲ ನಮಗಂತೂ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಲ್ಲಿ ಬರೋಣ. ಹಾಂ ನೋಡ್ರಿ, ಇವರತ್ತೆ ಇವರು. ಇವರು ದೊಡ್ಡತ್ತೆ. 1 ಮಂತ್ ಆಯ್ತು ಡೆತ್ ಆಗಿ. ಇವರು ಚಿಕ್ಕತ್ತೆ. ಇಲ್ಲ ಕಣಪಿ, ಅದು ಇಷ್ಟು ವರ್ಷದಿಂದ ಉಳಿಸ್ಕೊಂಡಿದ್ದೆ. 40 ವರ್ಷದ ಮ್ಯಾಲಾಗಿತ್ತು ಕಣಪಿ. ಕಳ್ಳೆಲ್ಲ ಹಾಕಿದ್ದು. ಹಂಗಿದ್ರು ಅಮ್ಮ ಹಂಗಿತ್ತು.
ಗಟ್ಟಿಗಿತ್ತಿ ಭಾರಿ ಚೆನ್ನಾಗಿ ಕಣಪ್ಪಿ ಬಳಗ ಜಾಸ್ತಿ ನಮ್ಗೆ ಇನ್ನು ಎಷ್ಟೋ ಜನ ಕೇಳೇ ಇಲ್ಲ ಹೇಳಿಲ್ಲ ಈಗಲೂ ಕೇಳ್ತಾವ್ರಿ ಇನ್ನು ಬರೋಣ ಅಜ್ಜಿ ಬರ್ತೀವಿ ಇಲ್ಲ ನಾ ಲಾಗ್ ಮಾಡ್ತಾ ಇದ್ದೀನಿ ಆಗಲ್ಲ